ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಾಮಣ್ಣನಗುಡಿಯಲ್ಲಿ ಶ್ರೀ ಜೋಗಪ್ಪನವರ ವ್ಯಾಯಾಮ ಶಾಲೆ ವತಿಯಿಂದ ಹಾಗೂ ಶ್ರೀ ರತಿ ಮನ್ಮಥೋತ್ಸವ ಸಮಿತಿ ಸಹಕಾರದೊಂದಿಗೆ ದಿನಾಂಕ 10/3/2025 ಸೋಮವಾರದಿಂದ 15/3/2025 ಶನಿವಾರದವರೆಗೆ ರತಿ ಮನ್ಮಥೋತ್ಸವ ಕಾಮಣ್ಣನ ಹಬ್ಬವನ್ನು ಆಚರಿಸಲಾಗುತ್ತಿದೆ. ದಿನಾಂಕ 10/3/2025 ಸಂಜೆ ಕಾಮಣ್ಣನ ಗುಡಿಯಲ್ಲಿ ರತಿ ಮನ್ಮಥರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ನಡೆಸಿದರು. ದಿನಾಂಕ 15/3/2025 ಶನಿವಾರದಂದು ಮಾಗಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹುಲಿವೇಷ, ದಿಗಂಬರಿ, ಪಾಳೆಯಗಾರ ಹಾಗೂ ವಿವಿಧ ವೇಷಭೂಷಣಗಳನ್ನು ಮತ್ತು ತಮಟೆ ವಾದ್ಯದೊಂದಿಗೆ ರತಿ ಮನ್ಮಥರನ್ನು ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಗುವುದು ಎಂದು ರತಿ ಮನ್ಮಥೋತ್ಸವ ಸಮಿತಿಯ ಸದಸ್ಯರುಗಳು ಮಾಧ್ಯಮದ ಮುಖೇನ ಸಾರ್ವಜನಿಕರಿಗೆ ತಿಳಿಸಿದರು. ನಮಸ್ತೆ. ನಮಸ್ಕಾರ. ಮಾಗಡಿ ಪಟ್ಟಣದಲ್ಲಿ ಇವತ್ತು ಕಾಮಣ್ಣನ ಕೂಡಿಸಿದ್ರಾ? ಅದ್ರ ಬಗ್ಗೆ ಹೇಳಿ ಸರ್. ಈ ಕಾಮಣ್ಣನ ಹಬ್ಬ ಅನ್ನೋದು ಏನು ಒಂದೇ ಇದೆ, ಇತಿಹಾಸದಿಂದ ಪುರಾಣ ಪ್ರಸಿದ್ಧವಾದಂಥ ಪುರಾಣಗಳ ಕಾಲದಿಂದನೂ ನಡೆದು ಬಂದಂಥ ಒಂದು ಈ ಕಾಮನ ಹಬ್ಬ. ಶಿವರಾತ್ರಿ ಹಬ್ಬ ಆಗಿ ಶಿವರಾತ್ರಿ ಹಬ್ಬದ ದಿವಸ ಪ್ರಾರಂಭ ಮಾಡ್ತೀವಿ ಕಾಮನ ಹಬ್ಬನ. ಶಿವರಾತ್ರಿ ಹಬ್ಬ ಆಗಿ ಒಂದು ವಾರದ ಮೇಲೆ ಕಾಮಣ್ಣನ ಪ್ರತಿಮೆ ಕುಂಡ್ರಿಸಿ ತದನಂತರ ಹುಣ್ಣಿಮೆ ದಿವಸ ಮಾಗಡಿ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ರಾತ್ರಿ ಕಾಮದಹನ ಮಾಡಿ ನಂತರ ಬೆಳಗ್ಗೆ ಹೋಳಿ ಹುಣ್ಣಿಮೆಯನ್ನು ಆಚರಿಸುವಂಥ ಪದ್ಧತಿ ಪುರಾತನ ಕಾಲದಿಂದ ನಡ್ಕೊಂಬಂದೈತೆ. ಈ ಕಾಮನ ಹಬ್ಬಕ್ಕೆ ನಮ್ಮ ಸಾರ್ವಜನಿಕರ ಸಹಕಾರದಿಂದ ಎಲ್ಲರೂ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಬತ್ತಾ ಇದ್ದಾರೆ. ಮೊದಲು ಸುಮಾರು ಸಾವಿರಾರು ಜನ ಸೇರ್ತಾಯಿದ್ರು. ಈಗ ಇವಾಗ ಒಂದು 500-600 ಜನ 1000 ಜನ ಸೇರ್ತಾರೆ. ತುಂಬ ಚೆನ್ನಾಗಿ ಇಡೀ ಮಾಗಡಿ ತಾಲೂಕಲ್ಲಿ ಎಲ್ಲೂ ಇಲ್ಲ. ಇದೊಂದೇ ಮಾಗಡಿನಲ್ಲಿ ನಗರದಲ್ಲೇ ಇದೊಂದೇ ಜಾಗದಲ್ಲೇ ಮಾಡ್ತಾ ಇರೋದು. ಮಾಗಡಿ ತಾಲೂಕಲ್ಲಿ ಎಲ್ಲೂ ಕಾಮನ ಹಬ್ಬನ ಎಲ್ಲೂ ಆಚರಣೆ ಮಾಡಲ್ಲ.
ಬೇರೆ ಊರಿನಲ್ಲೆಲ್ಲನೂ ಪ್ರತಿಮೆ ಕುಂಡ್ರಿಸಿ ಮಾಡಲ್ಲ, ಬೆಂಗಳೂರಿನಲ್ಲೆಲ್ಲ ಸುಮ್ಮನೆ ಒಂದು ಹೋಳಿ ಹುಣ್ಣಿಮೆ ಅಂದ್ಬಿಟ್ಟು ಬಣ್ಣ ಹಾಕ್ಕೊಂಡು ಸುಮ್ಮನೆ ಆಚರಣೆ ಮಾಡ್ತಾರೆ. ಇಲ್ಲಿ ನಮ್ಮದು ಪುರಾಣ ಕಾಲದಿಂದ ಸಹಿತ ನಮ್ಮ ಪೂರ್ವಜರು ಆಚರಿಸ್ಕೊಂಬಂದಿರುವಂಥ ಪ್ರಕಾರ ಪ್ರತಿಮೆಯನ್ನು ಕುಂಡ್ರಿಸಿ ಅದನ್ನು ಮೆರವಣಿಗೆ ಮಾಡಿ ಕಾಮನ ಹುಣ್ಣಿಮೆ ದಿವಸ ಅದನ್ನು ಕಾಮದಹನ ಮಾಡಿ ನಡ್ಕೊಂಡು ಬಂದಿರುವಂಥ ಆಚರಣೆ ಅವತ್ತಿನ ನಡ್ಕೊಂಡು ಬಂದೈತೆ. ಅದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ವಿಶೇಷ ಏನು ಅಂತಂದರೆ ಇದು ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಶಿವನು ತಪಸ್ಸು ಕೂತ್ಕೊಂಡ್ಬಿಡ್ತಾನೆ. ತಾರಕಾಸುರನ ರಾಕ್ಷಸರಾವಳಿ ಜಾಸ್ತಿಯಾಗಿ ರಾಕ್ಷಸರನ್ನ ಸಂಹಾರ ಮಾಡೋಕ್ಕೋಸ್ಕರ ಅವನು ರಾಕ್ಷಸ ವರ ಪಡೆದಿರ್ತಾನೆ ಬ್ರಹ್ಮನಿಂದ. ಶಿವನ ಪುತ್ರನಿಂದಲೇ ನನಗೆ ಸಂಹಾರ ಆಗಬೇಕು ಅಂತ ಇದು ವರ ಪಡೆದಿರ್ತಾನೆ. ಆ ಒಂದು ಇದಕ್ಕೆ ಶಿವ ಏನು ಮಾಡ್ತಾನೆ, ಹೆಂಡತಿನ ಕಳ್ಕೊಂಡಿರೋ ಒಂದು ದುಃಖದಲ್ಲಿ ಹಿಮಾಲಯದಲ್ಲೋಗಿ ತಪಸ್ಸು ಮಾಡ್ಕೊಂಡು ಕೂತ್ಬಿಟ್ಟಿರ್ತಾನೆ. ಯಾಕೆ ಶಿವನ ಮೊದಲೇ ಕೋಪಿಷ್ಟ ಜಾಸ್ತಿ. ಅವನ ಏನಾದರೂ ಇದನ್ನು ತಪಸ್ಸನ್ನು ಭಂಗ ಮಾಡಿದ್ರೆ ಎಲ್ಲರೂ ಸರ್ವನಾಶ ಆಗೋಯ್ತದೆ ಪ್ರಪಂಚ ಅಂದ್ಬಿಟ್ಟು ಯಾರೂ ಇಷ್ಟು ಇದು ಮಾಡಲ್ಲ, ಅದನ್ನು ಧೈರ್ಯ ಮಾಡಲ್ಲ. ಹಂಗಾಗಿ ದೇವಂತೆಗಳೆಲ್ಲನೂ ಏನು ಮಾಡ್ತಾರೆ, ಹೋಗಿ ಬ್ರಹ್ಮನ ನಾರಾಯಣನ ಇಬ್ಬರನ್ನೂ ಕೇಳ್ತಾರೆ, ಏನು ಮಾಡಬೇಕು ಈಗ ಈ ಥರ ರಾಕ್ಷಸರಾವಳಿ ಜಾಸ್ತಿ ಆಗಿಬಿಟ್ಟೈತೆ ಅಂತ. ಅದಕ್ಕೋಸ್ಕರ ಇವಾಗ ಶಿವನ ತಪಸ್ಸಿಂದ ಎಚ್ಚರ ಮಾಡಬೇಕು. ಯಾವ ಥರ ಎಚ್ಚರ ಮಾಡೋದು ಅಂತ ಅಂದಾಗ ಗಂಧರ್ವನಾಗಿರೋದಂಥ ಕಾಮಣ್ಣನು ನಾನು ಏನಾದರೂ ಆಗಲಿ ದೇಶದ ಇದು ಪ್ರಪಂಚದ ಒಳಿತಿಗೋಸ್ಕರ ನಾನು ಅದನ್ನು ಆ ಕಾರ್ಯ ನಾನು ನೆರವೇರಿಸ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾನೆ. ಆವಾಗ ದೇವತೆಗಳೆಲ್ಲ ಕಾಮಣ್ಣನಿಗೆ ಸಹಕಾರ ಕೊಟ್ಟು ಕಾಮಣ್ಣ ಮತ್ತು ರತಿ ನೃತ್ಯ ಮಾಡ್ತಾ ಕಾಮಣ್ಣನ ಒಂದು ಇದರಿಂದ ಕಾಮಬಾಣನ ಈಶ್ವರನ ಮೇಲೆ ಬಿಟ್ಟು ತಪಸ್ಸನ್ನು ಭಂಗಪಡಿಸ್ತಾನೆ. ಆ ಭಂಗಪಡಿಸಿದಂಥ ಸಂದರ್ಭದಲ್ಲಿ ಈಶ್ವರ ಮೂರನೇ ಕಣ್ಣು ಬಿಟ್ಟು ಕಾಮನ ದಹನ ಆಗೋಯ್ತದೆ. ಅದೇ ಒಂದು ವಿಶೇಷ. ಅದು ಕಾಮನ ಹುಣ್ಣಿಮೆ ದಿವಸನೇ ಅದು ಕಾಮದಹನ ಆಗಿದ್ದು. ಅದರಿಂದ ಎಲ್ಲ ಇಡೀ ದೇಶಾದ್ಯಂತ ಎಲ್ಲರೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿಂದ ಮೆರವಣಿಗೆ ಮಾಡ್ತೀವಿ. ಪಾಳ್ಯಗಾರ, ಡಿಗಂಬರಿ, ಹುಲಿವೇಷ ಮತ್ತು ರಾಮ, ಸೀತೆ, ಲಕ್ಷ್ಮಣ ಇದೆಲ್ಲ ವೇಷಧಾರಿಗಳಾಗಿ ಸುಮಾರು ಸಾವಿರಾರು ಜನ ಮೆರವಣಿಗೆ ಮಾಡ್ತೀವಿ. ಜಂಗಿ ವೇಷ ಇದು ಎಲ್ಲ ಮಾಡ್ತೀವಿ. ಗರಡಿ ಜೋಗಪ್ಪನವರು ವ್ಯಾಯಾಮ ಶಾಲೆ ವತಿಯಿಂದ ಎಲ್ಲರೂ ಪಾಳ್ಯಗಾರ, ಡಿಗಂಬರಿ, ಹುಲಿವೇಷ ಹಾಕ್ತಾರೆ. ಮತ್ತು ಇಲ್ಲಿಗ ಕಲೆಗೆಟ್ಟಿನಲ್ಲಿ ಬಾಣ ಬಿರುಸು, ಮದ್ದಿನ ಮರ ಸುಡ್ತೀವಿ. ಎಲ್ಲ ಮೆರವಣಿಗೆ ಆದ ನಂತರ ಇಡೀ ನಗರದಲ್ಲಿ, ಪಟ್ಟಣದಲ್ಲಿ ಎಲ್ಲ ರಾಜಬೀದಿಗಳಲ್ಲಿ ಉತ್ಸವ ಆಯ್ತದೆ. ಉತ್ಸವದಲ್ಲಿ ಎಲ್ಲರೂ ವೇಷಧಾರಿಗಳೆಲ್ಲರೂ ಅವರವರ ಒಂದು ಇದನ್ನು ತೋರಿಸ್ತಾರೆ. ಆಮೇಲೆ ಬಂದು ಇಲ್ಲಿ ಕಾಮಣ ಕುಡಿತಾವ, ಇಲ್ಲಿ ಕಾಮದಹನ ಮಾಡ್ತೀವಿ. ಅದೇ ಇದು ಮೆರವಣಿಗೆಯಲ್ಲಿ ಹುಲಿವೇಷ, ಪಾಳ್ಯಗಾರ, ಡಿಗಂಬರಿ ಇವೆಲ್ಲ ಆಡ್ತೀವಿ. ಜಂಗಿ ಇದು ವೇಷ ಇವೆಲ್ಲ ಹಾಕ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.